ಯಾದಗಿರಿ ಜಿಲ್ಲೆಯ ಜನರ ಜೀವನಾಡಿಯಾಗಿರುವಂಥ ಭೀಮಾ ನದಿ ಸಂಪೂರ್ಣವಾಗಿ ಈಗ ಮಲಿನಗೊಂಡಿರುವಂಥದ್ದು. ಸದ್ಯ ನನಗೆ ಯಾದಗಿರಿ ನಗರದ ಹೊರಭಾಗದಲ್ಲಿರುವಂಥ ಭೀಮಾ ನದಿಯ ದಡದಲ್ಲಿದ್ದೀನಿ. ಕೆಲ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಈ ಒಂದು ನದಿ ಏನಿದೆ, ಈ ಒಂದು ನದಿ ಯಾದಗಿರಿ ಜಿಲ್ಲೆಯ ಜನರ ಜೀವನಾಡಿಯಾಗಿದೆ. ರೈತರಿಗಾಗಿರ್ಬೋದು, ಜೊತೆಗೆ ಕುಡಿಯೋ ನೀರಿಗೆ ಸಹಿತ ಇದೇ ನೀರನ್ನು ಜಿಲ್ಲೆಯ ಜನರು ಬಳಕೆ ಮಾಡ್ತಾರೆ. ಆದರೆ ಸಂಪೂರ್ಣವಾಗಿ ನದಿ ನೀರು ಈಗ ಕಲುಷಿತಗೊಂಡಿರುವಂಥದ್ದು. ಯಾಕಂದರೆ ಈ ಒಂದು ನದಿಗೆ ಚರಂಡಿ, ಇಡೀ ಯಾದಗಿರಿ ನಗರದ ಏನು ಚರಂಡಿ ನೀರು ಇದೇ ಒಂದು ನದಿಗೆ ಬಂದು ಸೇರುತ್ತೆ. ಜೊತೆಗೆ ಪಕ್ಕದಲ್ಲೇ ಸ್ಮಶಾನ ಇದೆ. ಆ ಒಂದು ಸ್ಮಶಾನದಲ್ಲಿ ಜನರು, ಸಾಕಷ್ಟು ಜನರು ಮೃತಪಟ್ಟಿರ್ತಾರೆ. ಅವರ ಏನು ಶವಗಳನ್ನು ತಂದು ಇಲ್ಲಿ ಹೂತಾಕಿರ್ತಾರೆ. ಜೊತೆಗೆ ಅವರು ಬಳಸಿದಂಥ, ಅಂದರೆ ಸತ್ತಿರುವಂಥ ಜನರು ಬಳಸಿರುವಂಥ ಹಳೆ ಬಟ್ಟೆಗಳಿರ್ತವೆ, ಅಂದರೆ ನಿರುಪಯುಕ್ತವಾದ ಬಟ್ಟೆಗಳು ತಂದು ಇದೇ ನದಿಯ ದಡದಲ್ಲಿ ಬಿಸಾಡಿ ಹೋಗ್ತಾರೆ. ಹೀಗಾಗಿ ಸಂಪೂರ್ಣವಾಗಿ ನದಿಗೆ ಕಲುಷಿತ ಆಗಿರುವಂಥದ್ದು ನೋಡ್ತಾ ಇರುವ ದೃಶ್ಯಗಳು. ಸಾಕಷ್ಟು ಬಳಕೆಗೆ ಬಾರದಂಥ ಬಟ್ಟೆಗಳಾಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ವಸ್ತುಗಳನ್ನು ಈ ಒಂದು ನದಿಗೆ ಡಂಪ್ ಮಾಡುವ ಮೂಲಕ ಸಂಪೂರ್ಣವಾಗಿ ಈ ಒಂದು ನದಿಯ ನೀರನ್ನು ಈ ಕಲುಷಿತ ಮಾಡಿರುವಂಥದ್ದು. ಈ ಒಂದು ನದಿಯನ್ನು ಸ್ವಚ್ಛ ಮಾಡುವಂಥ ಕೆಲಸವನ್ನು ಯಾದಗಿರಿ ನಗರಸಭೆ ಅಧಿಕಾರಿಗಳು ಜೊತೆಗೆ ಯಾದಗಿರಿ ಜಿಲ್ಲಾಡಳಿತ ಮಾಡಬೇಕಾಗಿತ್ತು. ಆದರೆ ಇದೇ ಕಲುಷಿತ ನೀರನ್ನು ಜಿಲ್ಲೆಯ ಜನರಿಗೆ ಕುಡಿಸುವಂಥ ಕೆಲಸ ಕೂಡ ಮಾಡ್ತಿದ್ದಾರೆ. ಯಾಕಂದರೆ ಇದೇ ಒಂದು ಭೀಮಾ ನದಿಯಿಂದ ಇಡೀ ಯಾದಗಿರಿ ಜಿಲ್ಲೆಯ, ಯಾದಗಿರಿ ನಗರದ ಜನರಿಗೆ ವರ್ಷದ 365 ದಿನ ಇದೇ ನೀರನ್ನು ಬಳಕೆಗೆ ಜೊತೆಗೆ ಕುಡಿಯೋ ನೀರಿಗೆ ಸಹಿತ ಸರಬರಾಜು ಮಾಡಲಾಗುತ್ತೆ. ಜೊತೆಗೆ ಗುರ್ಮಿಟ್ಕಲ್ ಪಟ್ಟಣಕ್ಕೆ ಸಹಿತ ಇದೇ ನೀರನ್ನು ಸರಬರಾಜು ಮಾಡಲಾಗುತ್ತೆ. ಜೊತೆಗೆ ನದಿಯ ಎಡ ಮತ್ತು ಬಲ ಭಾಗದಲ್ಲಿರುವಂಥ 10 ಹಳ್ಳಿಯ ಜನರಿಗೆ ಸಹಿತ ಇದೇ ನೀರನ್ನು ಸರಬರಾಜು ಮಾಡಲಾಗುತ್ತೆ. ಆದರೆ ಈ ಒಂದು ನದಿಯ ನೀರು ಕುಡಿಯೋಕ್ಕೆ ಎಷ್ಟು ಯೋಗ್ಯ ಇದೆ ಅನ್ನೋ ಬಗ್ಗೆ ಅಧಿಕಾರಿಗಳು ಜೊತೆಗೆ ಅಧಿಕಾರಿಗಳು ಪರಿಶೀಲನೆ ಮಾಡಬೇಕಾಗಿದೆ. ಸಂಪೂರ್ಣವಾಗಿ ಹಸಿರು ಬಣ್ಣಕ್ಕೆ ನದಿಯ ನೀರು ತಿರುಗಿದೆ. ಯಾಕಂದರೆ ಈ ಒಂದು ನದಿಯ ನೀರೇನಿದೆ, ಈ ನದಿಯ ನೀರಿನಲ್ಲಿ 90% ನೀರು ಏನು ಚರಂಡಿ ನೀರು ಬಂದು ಈ ಒಂದು ನದಿಗೆ ಸೇರುತ್ತೆ. ಯಾಕಂದರೆ ಇಡೀ ನಗರದ ಚರಂಡಿ ನೀರು ನೇರವಾಗಿ ಚರಂಡಿಯ ಮೂಲಕ ಹರಿದು ಬಂದು ಹಳ್ಳಕ್ಕೆ ಬರುತ್ತೆ. ಹಳ್ಳದಿಂದ ನೇರವಾಗಿ ಇದೇ ಒಂದು ಭೀಮಾ ನದಿಗೆ ಬಂದು ಸೇರುತ್ತೆ. ಹೀಗಾಗಿ ನದಿಯ ನೀರು ಸಂಪೂರ್ಣವಾಗಿ ಬೇರೆ ಬಣ್ಣಕ್ಕೆ ತಿರುಗಿದೆ. ಸಾಕಷ್ಟು ಜನರಿದ್ದಾರೆ, ಈ ಒಂದು ಸ್ಥಳೀಯರಿದ್ದಾರೆ. ಈ ಒಂದು ಯಾದಗಿರಿ ನಗರದ ಜನರು ನೋಡ್ತಾ ಇರ್ಬೋದು, ಈ ಒಂದು ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರನ್ನು ತುಂಬಿಕೊಂಡು ನಿಂತಿರುವಂಥದ್ದು. ಯಾಕಂದರೆ ಎಷ್ಟರ ಮಟ್ಟಿಗೆ ಈ ಒಂದು ನೀರು ಕುಡಿಯೋಕ್ಕೆ ಯೋಗ್ಯ ಇದೆ ಅನ್ನೋ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ಮಾಡಬೇಕಾಗಿತ್ತು. ಆದರೆ ಇಂಥ ಕಳಪೆ ಗುಣಮಟ್ಟದ ನೀರನ್ನು ಈ ನಾಮಕೆ ವಾಸ್ತೆ ಅನ್ನುವಾಗೆ ಫಿಲ್ಟರ್ ಮಾಡಿ ಜನರಿಗೆ ಕುಡಿಸುವಂಥ ಕೆಲಸ ಕೂಡ ಮಾಡ್ತಿರೋಂಥದ್ದು. ಸದ್ಯ ನನ್ನ ಜೊತೆ ಸ್ಥಳೀಯರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸರಿಗ ಸಾಕಷ್ಟು ನೀರು ಕಲುಷಿತವಾಗಿದೆ. ಇಂಥ ನೀರನ್ನು ತಾವು ಕುಡಿಬೇಕಾಗಿದೆ. ಅದು ವರ್ಷದ 365 ದಿನಗಳು ಇದೇ ನೀರನ್ನು ಸರಬರಾಜು ಮಾಡಲಿರುತ್ತೆ. ಕೇವಲ ಯಾದಗಿರಿ ನಗರ ಅಷ್ಟೇ ಅಲ್ಲದೆ ಗುರುಮಿಟ್ಕಲ್ ಆಗಿರ್ಬೋದು, 10 ಹಳ್ಳಿಗಳಿಗೆ ಸಹಿತ ಇದೇ ನೀರು ಸರಬರಾಜು ಮಾಡಲಿರುತ್ತೆ. ಸೊ ಈ ನೀರನ್ನು ಕುಡಿಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನು ಹೇಳ್ತೀರಿ ಅಧಿಕಾರಿಗಳಿಗೆ? ಯಾದಗಿರಿ ಜಿಲ್ಲಾ ಆದ್ಮ್ಯಾಗ ಕೂಡ ಮೊದಲಿನಿಂದ ಕೂಡ ಯಾದಗಿರಿ ಹುಟ್ಟಿದಲ್ಲಿ ಕುಂತ ಯಾದಗಿರಿ ನಗರ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಿಗೆ ಏನಂತ ಇದೇ ನೀರನ್ನು ದಿನನಿತ್ಯ ಆ್ಯಕ್ಚುಲಿ ಒಂದು ದಿವ್ಸ ನೀರು ಕೊಡ್ಲಾಕತ್ರ, ಅದು ಮೊದಲೇ ಕಲುಷಿತ ನೀರು. ಈ ನೀರು ಕುಡಿದು ಸಾಕಷ್ಟು ಜನ ಏನದ ಕಾಮಣಿಲಿಂತ ಖಾಸಗಿ ಔಷಧಿ ಯಾವುದೋ ನಾಟಿ ಔಷಧಿ ತೊಗೊಳಕ್ಕೆ ಇವತ್ತೆಲ್ಲ ಲೈನಿಗೆ 3 ಗಂಟೆಗೆ ಹೋಗಿ ನಿಂದಿರ್ತಕ್ಕಂಥ ಪರಿಸ್ಥಿತಿ ಅದ. ನಂದೊಂದು ಪ್ರಶ್ನೆ ಜಿಲ್ಲಾಧಿಕಾರಿಗಳಿಗೂ ಮತ್ತು ನಗರಸಭೆ ಅಧಿಕಾರಿಗಳು, ದಿನನಿತ್ಯ ನೀವು ಕುಡೀರಿ, ನಾವು ಕುಡಿತೀವಿ, ನಮ್ಮದೇನಿಲ್ಲ, ನೀವು ಕುಡಿರಿ, ನಾವು ಕುಡಿತೀವಿ. ನೀವು ಬಿಸ್ಲೇರು ನೀರು ಕುಡಿದು ಜನರ ಬಗ್ಗೆ ಆರೋಗ್ಯದ ಮ್ಯಾಗ ಜನರನ್ನ ಆರೋಗ್ಯ ಕಾಪಾಡಬೇಕಾದಂಥ ಜಿಲ್ಲಾಡಳಿತ ನಗರಸಭೆ ಅದನ್ನು ಬಿಟ್ಟು ಜನಸಾಮಾನ್ಯರು ನೋಡ್ರಿ, ಈಗ ಇವತ್ತೆಲ್ಲ ಮಾಟ ಮಂತ್ರ ಮಾಡ್ತಕ್ಕಂಥದ್ದು ನಡ್ತದೆ. ಈ ಸ್ಥಳದಲ್ಲಿ ಸಾಕಷ್ಟು ಪೂಜೆ ಸಾಮಾನುಗಳು ತಂದು ಬಿಸಾಕ್ತಾರೆ. ಮತ್ತು ಬಗಲಿಗೆ ಸ್ಮಶಾನ ಇರೋದ್ರಿಂದ ಸ್ಮಶಾನಕ್ಕೆ 100 ಮಂದಿ ಬಂದಂಥ ದನನೂ ಇಲ್ಲೇ ಕೈಕಾಲು ತೊಳ್ಕೊಂತಾರೆ. ಮತ್ತು ಅದು ಇರ್ತಕ್ಕಂಥ ಹಳೆ ಬಟ್ಟೆಗಳನ್ನು ತೆಗೆದು ಇದರಲ್ಲಿ ಬಿಸಾಕ್ತದಂತ. ಇದ್ರ ಸ್ವಚ್ಛ ಮಾಡೋದು ಯಾರು? ನಗರಸಭೆ ಮತ್ತು ಜಿಲ್ಲಾಡಳಿತ ಜವಾಬ್ದಾರಿ ಇಲ್ಲ. ತಕ್ಷಣ ಸ್ಥಳಕ್ಕೆ ಬಂದು ಸ್ವಚ್ಛ ಮಾಡಿ ಮುಂದೆ ರೋಗ ರುಜಿನ ಬರಲಾರ್ದಂತ ನೋಡ್ತಕ್ಕಂಥ ಕೆಲಸಕ್ಕೆ ಜಿಲ್ಲಾಡಳಿತ ನಗರಸಭೆ ಮುಂದೆ ಆಗಬೇಕು. ಇಲ್ಲಾಂದ್ರೆ ಮುಂದೆ ನಿಂತು ಏನಾದರೂ ಅದಕ್ಕೆ ನೇರ ಜಿಲ್ಲಾಡಳಿತ ನಗರಸಭೆನೇ ಹೊಣೆ ಹೊರಬೇಕಾಗ್ತಕ್ಕಂಥದ್ದು ನನ್ನ ಆಗ್ರಹ. ಇನ್ನೊಬ್ರು ಇದ್ದಾರೆ, ಅವ್ರ ಜೊತೆ ಮಾತು. ಸರಿಗ ಪ್ರತಿಯೊಬ್ಬರು ಸಹಿತ ಬೋರ್ವೆಲ್ ನೀರು ಕುಡಿಯೋಕ್ಕಾಗಲ್ಲ. ಅಂದರೆ ಬಡವರು ಇರ್ತಾರೆ, ಅವರು ಮನೆಯಲ್ಲಿ ಬೋರ್ವೆಲ್ ಇರೋದಿಲ್ಲ. ಸೊ ಅಂಥವರು ಇದೇ ನೀರನ್ನು ಅನಿವಾರ್ಯವಾಗಿ ಕುಡಿಬೇಕಾಗುತ್ತೆ, ಬಳಕೆ ಕೂಡ ಮಾಡಬೇಕಾಗುತ್ತೆ. ಆದರೆ ಈ ನೀರು ಎಷ್ಟು ಯೋಗ್ಯ ಇದೆ, ತಮಗೆ ಹೇಗೆ ಅನಿಸ್ತದೆ ಅಂತ ಈ ನೀರನ್ನು? ಸರ, ಈಗ ನಾನು ಒಂದು ಬಿಸ್ಲೇರಿ ಬಾಟ್ಲಲ್ಲಿ, ಬಿಳಿ ಬಾಟ್ಲಲ್ಲಿ ನಾನು ನೀರನ್ನು ತೊಗೊಂಡಿನಿ ಸರ್. ಈ ನೀರನ್ನು ನೋಡ್ತಾ ಇದ್ದೀರಿ ನೀವು, ಹಸಿರು ನೀರನ್ನು ಆಗಿದ್ದೆ. ಅದರಲ್ಲಿ ಯಾದಗಿರಿಯಲ್ಲಿ ಜಿಲ್ಲಾ ಆಡಳಿತ ಮತ್ತು ನಗರ ಪಾಲಿಕೆ ಅವರು ಇಲ್ಲಿ ಬರ್ತಕ್ಕಂಥ ಫಿಲ್ಟರ್ ಬೆಡ್ಡು 35 ವರ್ಷದಿಂದ ಫಿಲ್ಟರ್ ಬೆಡ್ ಇಲ್ಲೇ ಇದೆ. ನಾವು 2ನೇ ಸಲ 3ನೇ ಸರ್ತಿ ನಾವು ಅರ್ಜಿಯನ್ನು ಕೊಟ್ಟಿದ್ದೀವಿ. ಬಟ್ ಏನು ಗಮನ ಹರಿಸಿಲ್ಲ ಜಿಲ್ಲಾಧಿಕಾರಿಗಳು. ಬಡವ್ರ ಜೊತೆಗೆ ಚೆಲ್ಲಾಟ ಮಾಡ್ತಿದ್ದಾರೆ ಅವರು. ಯಾಕಂದರೆ ಅವರು ಕುಡಿಯೋದು ಬಿಸ್ಲೇರಿ ನೀರು. ನಾವು ಬಡವರು ಎಲ್ಲಿ ತರಬೇಕು? 20 ರೂಪಾಯಿಗೆ ಒಂದು ಬಾಟ್ಲಿ ಆಗಿದೆ. ನಾವು ಕೊಡಬೇಕಾದ್ರೆ ನಮ್ಗೆ ಕಷ್ಟ ಆಗಿದೆ. ನಮಗೆ ಯಾದಗಿರಿಯಲ್ಲಿ ಬಿಸಿಲಲ್ಲಿ ಈಗ ಇರ್ತಕ್ಕಂಥ ಒಂದು ಭೀಮಾ ನದಿಯ ನೀರು, ಆ ಭೀಮಾ ನದಿಯ ನೀರನ್ನು 2 ದಿವಸಕ್ಕೆ ಒಂದೇ ಪೂರೈಕೆ ಆಗ್ತಾಯಿದೆ. ಪೂರೈಕೆ ಆದರೂ ಭೀ ಬಟ್ ಫಿಲ್ಟರ್ ಆಗ್ತಾ ಇಲ್ಲ. ಸರ್ಕಾರ ಮುನ್ಸಿಪಾಲ್ಟಿ ಅವರು ಅದಕ್ಕೆ ಗಮನನೇ ಹರಿಸ್ತಾ ಇಲ್ಲ. ನೇರವಾಗಿ
ಕೊಳಚೆ ನೀರನ್ನು ಬಂದು ಹಳ್ಳಕ್ಕೆ ಬಂದು ಭೀಮಾ ನದಿಗೆ ಸೇರ್ತಾ ಇದೆ. ಅದೇ ನೀರನ್ನು ಡೈರೆಕ್ಟ್ ಫಿಲ್ಟ್ರಿಗೆ ಬಂದು ಫಿಲ್ಟರ್ ಆಗ್ತಾ ಇಲ್ಲ, ನೇರವಾಗಿ ನಮ್ಮ ಮನೆಗೆ ಬರುತ್ತೆ. ಅದೇ ನೀರನ್ನು ನಾವು ಕುಡಿತಾ ಇದ್ದೀವಿ. ಅದನ್ನು ನಾವು ಇದು ಇಲ್ಲಿರುವಂಥ ಸ್ಥಳೀಯರು ಹೇಳುವಂಥ ಮಾತಾಗಿದೆ. ಬೇಸಿಗೆ ಆರಂಭ ಆಗಿದೆ, ಸಾಕಷ್ಟು ಹಳ್ಳಿಗಳಲ್ಲಿ ಕುಡಿಯೋ ನೀರಿನ ಅಭಾವ ಕೂಡ ಸೃಷ್ಟಿಯಾಗಿದೆ. ಇಂಥ ಸಂದರ್ಭದಲ್ಲಿ ಇಡೀ ಯಾದಗಿರಿ ನಗರಕ್ಕೆ ಆಶ್ರಯ ಆಗಿರುವಂಥ ಭೀಮಾ ನದಿ ಸಂಪೂರ್ಣವಾಗಿ ಕಲುಷಿತ ಆಗಿರುವಂಥದ್ದು. ಇದೇ ನೀರನ್ನು ಕುಡಿದು ಜನ ಜೀವನ ಸಾಗಿಸುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.